ರೈತರು ಬೀದಿಗಿಳಿದ್ರೆ ಎಂಥವರಾದರೂ ತಲೆ ಬಾಗಲೇಬೇಕು. ರೈತರ ರೋಷಾಗ್ನಿ ಮುಂದೆ ಮಂಡಿ ಊರದವರೇ ಇಲ್ಲ. 9 ದಿನದಿಂದ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ₹3,300 ಹೇಳಿದ್ದೀವಿ ನಾವು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ದಿನದಿಂದ ನಡೆಯುತ್ತಿದ್ದ ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಮಣಿದಿದೆ. ಉತ್ತರದಲ್ಲಿ ಎದ್ದಿದ್ದ ಕಬ್ಬಿನ ಜ್ವಾಲೆ ಮೈಸೂರು ಭಾಗದವರೆಗೂ ಧಗಧಗಿಸುವುದಕ್ಕೆ ಶುರುವಾಗಿತ್ತು. ಒಂದೊಂದೇ ಜಿಲ್ಲೆಗೆ ಆವರಿಸಿದ್ದ ಕಬ್ಬಿನ ಕಾಡ್ಗಿಚ್ಚು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಕೊನೆಗೂ ರೈತರ ಕೂಗಿಗೆ ಮಣೆ ಹಾಕಿದೆ. ಪ್ರತಿ ಟನ್ ಕಬ್ಬಿಗೆ ₹3,300 ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ರೈತರ ರೋಷಾಗ್ನಿಗೆ ಮಣಿದ ಸಿದ್ದು ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ₹3,300 ಘೋಷಿಸಿದ ಸಿದ್ದರಾಮಯ್ಯ ಕಬ್ಬಿಗೆ ದರ ನಿಗದಿ ಮಾಡಬೇಕು ಅಂತ ರೈತರು ಮೇಲಿಂದ ಮೇಲೆ ಮನವಿ ಮಾಡ್ತಾನೆ ಇದ್ರು. ಆದರೆ ಸರ್ಕಾರ ಮಾತ್ರ ಕಿವಿ ಮೇಲೆ ಹಾಕೊಂಡಿರಲಿಲ್ಲ. ಯಾವಾಗ ಪ್ರತಿಭಟನೆಯ ಕಿಚ್ಚು ಶುರುವಾಯಿತೋ ಸರ್ಕಾರಕ್ಕೂ ಬಿಸಿ ಮುಟ್ಟಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿದ್ದಿತ್ತು. ಹೀಗಾಗಿ ಸಚಿವದ್ವಯರನ್ನ ಕಳಿಸಿದ್ದ ಸಿಎಂ ರೈತರ ಜೊತೆ ಸಂಧಾನಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಆದರೆ ಅದ್ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಹೀಗಾಗಿ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಈ ವೇಳೆ ಕಬ್ಬಿನ ದರ ಏರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಷ್ಟು ದಿನ ಚೌಕಾಸಿ ಮಾಡುತ್ತಿದ್ದ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೆಚ್ಚುವರಿ ಹಣ ನೀಡುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಾದ್ರೆ ರೈತರಿಗೆ ಎಷ್ಟು ಹಣ ಸಿಗಲಿದೆ ಅಂತ ನೋಡೋದಾದ್ರೆ, ರೈತರಿಗೆ ಮಣಿದ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ₹3,300 ನೀಡುವುದಾಗಿ ಘೋಷಣೆ ಮಾಡಿದೆ. ಸಕ್ಕರೆ ಕಂಪನಿಗಳು ₹50 ಹಣವನ್ನ ಹೆಚ್ಚುವರಿಯಾಗಿ ನೀಡಿದ್ರೆ ರಾಜ್ಯ ಸರ್ಕಾರ ₹50 ಹಣವನ್ನ ರೈತರಿಗೆ ನೀಡಲಿದೆ. ₹3,200 ಹಣವನ್ನ ಒಂದೇ ಕಂತಲ್ಲಿ ಕೊಡಲು ಸರ್ಕಾರ ಸೂಚಿಸಿದ್ದು, ಇನ್ನುಳಿದ ₹100 ನಂತರ ನೀಡಲು ನಿರ್ಧಾರ ಮಾಡಿದೆ. ಇನ್ನು 10.25 ರಿಕವರಿಯ ಕಬ್ಬಿಗೆ ₹3,200 ನಿಗದಿ ಮಾಡಿದ್ದು, 11.25 ರಿಕವರಿಯ ಕಬ್ಬಿಗೆ ₹3,300 ನೀಡಲಿದ್ದಾರೆ. ಇನ್ನು ಕಬ್ಬಿನ ರಿಕವರಿ ದರದ ಮೇಲೆ ₹100 ಹೆಚ್ಚುವರಿ ಹಣ ನೀಡುವುದಾಗಿ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಕಟಾವು ಸರಬರಾಜು ವೆಚ್ಚ ಹೊರತುಪಡಿಸಿ ₹3,300 ನಿಗದಿ ಮಾಡಿದ್ದು, ಪ್ರತ್ಯೇಕವಾಗಿ ಕಟಾವು ಮತ್ತು ಸರಬರಾಜು ವೆಚ್ಚದ ₹900 ಕಂಪನಿಗಳು ನೀಡಲಿವೆ. ರಾಜ್ಯ ಸರ್ಕಾರ ರೈತರಿಗೆ ₹50 ಕೊಡೋದ್ರಿಂದ ಸರ್ಕಾರಕ್ಕೆ 300 ಕೋಟಿ ಹೊರೆಯಾಗುವ ಸಾಧ್ಯತೆ ಇದೆ. ಸರ್ಕಾರದ ಈ ನಿರ್ಧಾರ ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೂ ಅನ್ವಯವಾಗಲಿದೆ. ₹3,300 ಏನು ಹೇಳಿದ್ದೀವಿ ನಾವು. ₹50 ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು ₹50 ಸರ್ಕಾರ ಕೊಡ್ತಕ್ಕಂಥದ್ದು. ಅಂದರೆ ₹3,300 ಪರ್ ಮೆಟ್ರಿಕ್ ಟನ್. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ ₹100 ಜಾಸ್ತಿ ಒಂದು ಟನ್ನಿಗೆ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಒಪ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿರೋ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಕಡೆ ಬಾಣ ತಿರುಗಿಸಿದ್ದಾರೆ. ನಿಯೋಗ ಹೋಗಿ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡೋಣ ಎಂದಿದ್ದಾರೆ. ಸರ್ಕಾರದಿಂದ ಬಂಪರ್ ಗಿಫ್ಟ್, ಹೋರಾಟ ಕೈಬಿಟ್ಟ ರೈತರು. 1 ಟನ್ ಕಬ್ಬಿಗೆ ಸರ್ಕಾರ ₹3,300 ನೀಡುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ ರೈತರು ಹೋರಾಟ ಕೈಬಿಟ್ಟಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಫುಲ್ ಖುಷ್ ಆಗಿದ್ದು, ನಾಳೆಯಿಂದ ಹೋರಾಟ ನಡೆಸದಿರಲು ನಿರ್ಧಾರ ಮಾಡಿದ್ದಾರೆ. 9 ದಿನ ನಂತರ ಸರ್ಕಾರ ಭಾಗಿ ಫ್ಯಾಕ್ಟರಿ ಮಾಲೀಕರ ಜೊತೆ ಸಂಧಾನ ಮಾಡಿ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು, ಶಿವಾನಂದ ಪಾಟೀಲ್ರು, DC ಅವರು, SP ಅವರು ಎಲ್ಲರ ಕೂಡ ನಮಗೊಂದು ನ್ಯಾಯ ಕೊಡಿಸಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. ಶಿವಾನಂದ ಪಾಟೀಲ್ರು 2 ದಿನ ಸಮಯ ಕೇಳಿದ್ರು. ಸರ್ಕಾರ ಜೊತೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಮುಂದೂರು ಘೋಷಣೆ ಮಾಡಿದ್ದಾರೆ. ಇದು ನಿಮ್ಮ ಗೆಲುವಿನ ಜೈಕಾರ ಸರ್. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಮುಂದೆ ಹೋರಾಟ, ನಾಳೆಯಿಂದ ಹೋರಾಟ ಕೈ ಬಿಡ್ತಾರ ಏನು ಅಂತ? ಕೈ ಬಿಡ್ತೀವಿ ಸರ್, ಹೋರಾಟ ಕೈ ಬಿಡ್ತೀವಿ. ಇವತ್ತೇ ಹೋರಾಟ ಕೈ ಬಿಡ್ತಾರೆ, ನಾಳೆಯಿಂದ ಕಾರ್ಖಾನೆ ಸ್ಟಾರ್ಟ್ ಆಗುತ್ತಾ? ಫ್ಯಾಕ್ಟರಿ ಚಲೋ ಆಗಿಲ್ಲ ಸರ್. ಎಲ್ಲ ಒಟ್ನಲ್ಲಿ 9 ದಿನದಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ತೆರೆ ಬಿದ್ದಿದೆ. ರೈತರು ಬೀದಿಗಿಳಿದರೆ ಯಾವ ಸರ್ಕಾರಗಳು ಲೆಕ್ಕಕ್ಕಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸರ್ಕಾರ ಇವತ್ತು ದರ ನಿಗದಿ ಮಾಡೋದಕ್ಕೆ ಕಾರಣ ರೈತರ ಮಹಾ ಹೋರಾಟ. 9ನೇ ದಿನದ ಹೋರಾಟಕ್ಕೆ ಸರ್ಕಾರವೇ ಅಲಿಗಾಡಿ ಹೋಯಿತು. ಬೆಳಗಾವಿಯಲ್ಲಿ ಶುರುವಾಗಿದ್ದ ಆಕ್ರೋಶದ ಕಿಡಿ ಇಡೀ ರಾಜ್ಯವನ್ನೇ ಆವರಿಸಿತ್ತು.
ನಿಮ್ಮ ಸರ್ಕಾರ ಹೆಚ್ಚು ದಿವಸ ಉಳಿಯಲ್ಲ. ಯಾರು ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಬರೀ ಹೋರಾಟವಲ್ಲ, ಅನ್ನದಾತರ ಆಕ್ರೋಶದ ಕಿಚ್ಚು. ರೈತರು ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ. ನುಗ್ಗಿ ಬರ್ತಿರೋ ರೈತ ಸುನಾಮಿಯನ್ನ ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಆಗ್ತಿಲ್ಲ. ಬೆಳಗಾವಿಯಲ್ಲಿ ಸಣ್ಣ ಕಿಡಿಯಾಗಿ ಹುಟ್ಟಿದ ಅನ್ನದಾತರ ಆಕ್ರೋಶದ ಕಿಚ್ಚು ಈಗ ಮಹಾಜ್ವಾಲೆಯಾಗಿದೆ. ಬೆಳಗಾವಿಯಲ್ಲಿ ಶುರುವಾದ ಕಬ್ಬಿನ ಕಾಡ್ಗಿಚ್ಚು 6-7 ಜಿಲ್ಲೆಗಳಲ್ಲಿ ಧಗಧಗಿಸುವಂತೆ ಮಾಡಿದೆ. ಕಬ್ಬಿನ ಬೆಲೆ ನಿಗದಿಯಾಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಸರ್ಕಾರದ ವಿರುದ್ಧ ಸಂಗ್ರಾಮದ ಕಹಳೆ ಮೊಳಗಿಸಿದ್ದಾರೆ. 9ನೇ ದಿನವೂ ಉತ್ತರ ಕರ್ನಾಟಕದಲ್ಲಿ ಮಹಾದಂಗೆಯೇ ಶುರುವಾಗಿದೆ. ಇಡೀ ರಾಜ್ಯವನ್ನೇ ಆವರಿಸಿದೆ ಕಬ್ಬಿನ ಕಾಡ್ಗಿಚ್ಚು. ಬೆಲೆ ನಿಗದಿಗೆ ರೈತರ ಪಟ್ಟು, ಸರ್ಕಾರಕ್ಕೆ ಇಕ್ಕಟ್ಟು. ರೈತರ ಆಕ್ರೋಶ ಯಾವ ಹಂತಕ್ಕೆ ಹೋಗಿದೆ ನೋಡಿ. ಪೊಲೀಸರ ಸರ್ಪಗಾವಲು ಕೂಡ ರೈತರ ಮುಂದೆ ನಿಲ್ಲೋದಕ್ಕಾಗ್ತಿಲ್ಲ. ಮಹಾಮಳೆಯ ಮಧ್ಯೆಯೂ ಸಾಲ ಸೋಲ ಮಾಡಿ ಬೆಳೆ ಉಳಿಸ್ಕೊಂಡಿದ್ದಾರೆ. ಅಳಿದುಳಿದ ಬೆಳೆಗೆ ಬೆಲೆ ನಿಗದಿ ಮಾಡಿ ಅಂದ್ರೂ ಇಲ್ಲೂ ರಾಜಕೀಯ. ಹೀಗಾಗಿಯೇ ಇಷ್ಟು ದಿನ ನೋಡಿದ್ದಾಯ್ತು, ರಾಜಕಾರಣಿಗಳ ಹುಸಿ ಭರವಸೆಗೆ ಮರುಳಾಗಿದ್ದೂ ಆಯ್ತು. ಇನ್ನೇನಿದ್ರೂ ಹೋರಾಟದ ಕಹಳೆ ಮೊಳಗಿಸೋದೆ ಅಂತ ಊರೂರಲ್ಲೂ ಜನ ರೊಚ್ಚಿಗೆದ್ದಿದ್ದಾರೆ. ಪೊಲೀಸರು ಎಷ್ಟೇ ಸಮಾಧಾನ ಮಾಡುವುದಕ್ಕೆ ನೋಡಿದ್ರೂ ಆಕ್ರೋಶ ಕಮ್ಮಿ ಆಗ್ತಿಲ್ಲ. ಕಾದ ಕಾವಲಿಯಂತಾಗಿರೋ ಅನ್ನದಾತರು ನೆತ್ತಿ ಸುಡೋ ಬಿಸಿಲಲ್ಲಿ ಧಗಧಗಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ಪಡೆಯುತ್ತಿದೆ. ಹುಕ್ಕೇರಿ ಬಳಿಯ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಗ್ರ ಹೋರಾಟ ನಡೆಯುತ್ತಿದೆ. ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪೊಲೀಸರು ಎಷ್ಟೇ ಮನವೊಲಿಸುವುದಕ್ಕೆ ನೋಡಿದ್ರೂ ಪ್ರಯೋಜನವಾಗಿಲ್ಲ. ಈ ವೇಳೆ ಉದ್ರಿಕ್ತರ ಗುಂಪು ಕಲ್ಲು ತೂರಾಟ ನಡೆಸಿದೆ. ಉದ್ರಿಕ್ತರ ಆಕ್ರೋಶದ ಜ್ವಾಲೆಗೆ ಕೆಎಸ್ಆರ್ಟಿಸಿ ಬಸ್ಗಳ ಗಾಜು ಪುಡಿಪುಡಿಯಾಗಿವೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಕಲ್ಲು ತೂರಾಟ ಮಾಡಿದವರನ್ನ ಲಾಕ್ ಮಾಡಿದ್ದಾರೆ. ಕಲ್ಲು ತೂರಾಟ ಮಾಡಿದವರು ಯಾರೂ ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನನ್ನ ಸಂಘಟನೆ ಪರವಾಗಿ ತಮಗೆ ಕ್ಷಮೆ ಕೇಳ್ಕೊತೀನಿ. ಯಾರೂ ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಬೆಳಗಾವಿ ರೈತರು ಮನೆ ಮಠ ಬಿಟ್ಟು 1 ವಾರದ ಮೇಲಾಯಿತು. ಅಲ್ಲೇ ಮಲ್ಗೋದು, ಅಲ್ಲೇ ಅಡುಗೆ ಮಾಡಿಕೊಂಡು ಹೋರಾಟ ಮಾಡೋದು. ಇವತ್ತು ಗೋಕಾಕ ನಗರದ 4 ನಂಬರ್ 1ರಲ್ಲಿ ರೈತರು ಉಗ್ರ ಹೋರಾಟಕ್ಕಿಳಿದಿದ್ರು. ಹೆದ್ದಾರಿ ತಡೆದಿದ್ದಲ್ಲದೆ ಅಲ್ಲೇ 3,000 ರೈತರಿಗೆ ಅಡುಗೆ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ತಳ್ಳಾಟ ನೂಕಾಟವೂ ನಡೆಯಿತು. ಪ್ರತಿಭಟನೆ ಕಾವು ಜೋರಾಗ್ತಿದ್ದಂತೆ ಕೆಲವರನ್ನ ವಶಕ್ಕೆ ಪಡೆದರು. ಬೆಳಗಾವಿಯ ಯಾವ ಹೆದ್ದಾರಿ ನೋಡಿದ್ರೂ ಬರೀ ರೈತರೇ ಕಾಣುತ್ತಿದ್ದಾರೆ. ಟ್ರ್ಯಾಕ್ಟರ್ ಮೇಲೆ ಬರ್ತಿರೋ 100 ರೈತರು ರಸ್ತೆಯಲ್ಲೇ ಟ್ರ್ಯಾಕ್ಟರ್ಗಳನ್ನ ಅಡ್ಡ ನಿಲ್ಲಿಸಿ ಹೋರಾಟದ ಕಹಳೆ ಮೊಳಗಿಸುತ್ತಿದ್ದಾರೆ. ಒಂದ ಕರೆ ಕೊಟ್ರ ನಿನ್ನ ಬೀದಿಯೊಳಗೆ ಅಡ್ಡಾಡೋದು ಕಠಿಣ ಆಕೈತಿ. ಹಂಗೆ ಹುಚ್ಚಿ ಹಂಗೆ ಮಾತಾಡಬೇಡ. ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ, ಕಾರ್ಖಾನೆ ನೀನ್ ಚಲೋ ಮಾಡಿಸ್ತೀವಿ, ಮಾಲಕರು ನಾವು ಅದು. ಬೆಳಗಾವಿಯ ಅಥಣಿಯಲ್ಲೂ 4ನೇ ದಿನದ ಹೋರಾಟ ಜೋರಾಗಿದೆ. ಮಹಾದೇವ್ ಮಡಿವಾಳ ನೇತೃತ್ವದಲ್ಲಿ ನಡೆಯುತ್ತಿರೋ ರೈತರ ಹೋರಾಟಕ್ಕೆ ಜನಸಾಗರವೇ ಸೇರ್ತಿದೆ. ಬಾರುಕೋಲು ಚಳುವಳಿ ನಡೆಸುತ್ತಿರೋ ರೈತ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪ್ರವಾಸದಲ್ಲಿದ್ದ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣಿಗೆ ಪ್ರತಿಭಟನೆ ಬಿಸಿ ತಟ್ಟಿದೆ. ರೈತರ ಹೋರಾಟ ನೋಡಿ ಬೇರೆ ಮಾರ್ಗದಲ್ಲಿ ಹೊರಟಿದ್ರು. ಇದನ್ನರಿತ ರೈತರು ಚೇಸ್ ಮಾಡ್ಕೊಂಡು ಹೋಗಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕಮತಗಿಯಲ್ಲೂ ರೈತರ ಆಕ್ರೋಶ ಧಗಧಗಿಸುತ್ತಿದೆ. ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಮಾಡಲಾಗಿದ್ದು, ಇಳಕಲ್ನ ಗುರುಮಹಾಂತ ಶ್ರೀಗಳು ಕೂಡ ಭಾಗಿಯಾಗಿದ್ರು. ಹೆದ್ದಾರಿ ಬಂದ್ ಮಾಡಿದ್ರಿಂದ ವಾಹನಗಳು ಸಾಲುಗಟ್ಟಿ ನಿಂತಿದ್ದು. ಇನ್ನು ಗಡ್ಡನಕೇರಿ ಕ್ರಾಸ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ರೈತರು ಸಿಡಿದೆದ್ದಿದ್ದಾರೆ. ಬೆಳಗಾವಿ, ರಾಯಚೂರು, ವಿಜಯಪುರ, ಹುಬ್ಬಳ್ಳಿಗೆ ಸಂಪರ್ಕ ಕಲ್ಪಿಸುವ ವೃತ್ತವನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ವಿವಿಧ ಸಂಘಟನೆಗಳು, ಮಠಾಧೀಶರು, ಮಹಿಳೆಯರು ಸಾಥ್ ನೀಡಿದ್ರು. ಬೆಳಗಾವಿಯಲ್ಲಿ ಶುರುವಾದ ಕಬ್ಬಿನ ಜ್ವಾಲೆ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ. ಚಾಮರಾಜನಗರದಲ್ಲೂ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಲು ಮುಂದಾಗಿದ್ರು.
ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ರೈತರನ್ನ ವಶಕ್ಕೆ ಪಡೆದಿದ್ರು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲೂ ರೈತರು ಪ್ರತಿಭಟನೆ ನಡೆಸಿದ್ರು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತ ಕೋಲಾರದ ರೈತರು ಕೂಡ ಬೆಳಗಾವಿ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ. ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ಮಾಡಿದೆ. ರೈತರ ಹೋರಾಟದ ಬಗ್ಗೆ ಹಾವೇರಿಯಲ್ಲಿ ಪ್ರತಿಕ್ರಿಯೆ ನೀಡಿದ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ರೈತರ ಹೋರಾಟದ ಕಿಚ್ಚು ಇನ್ನೂ ತೀವ್ರತೆ ಪಡೆಯುವ ಸಾಧ್ಯತೆ ಇದೆ. ರಾಜಕಾರಣಿ ಪರ ನಿಂತರೆ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಸಕ್ಕರೆ ಲಾಬಿ ಮಾಡ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಕಾರ್ಖಾನೆಯವರು ಇದ್ದಾರೆ ಅಂತ ಹೇಳಿ ಅವ್ರ ಪರ ತೀರ್ಮಾನ ಮಾಡೋದಾದರೆ ನಿಮ್ಮ ಸರ್ಕಾರ ಹೆಚ್ಚು ದಿವಸ ಉಳಿಯಲ್ಲ. ಸರ್ಕಾರ ರೈತರು ಬೀದಿಗೆ ಬಂದರೆ ಸರ್ಕಾರ ಬಹಳ ಅಪಾಯಕ್ಕೆ ಸಿಕ್ಕಾಕೊಳ್ಳುತ್ತೆ. ಒಟ್ಟಿನಲ್ಲಿ ರೈತರು ಬೀದಿಗಿಳಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಇದೇ ತಾಜಾ ಉದಾಹರಣೆ. ರೈತರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದು, ಸರ್ಕಾರ ದರ ನಿಗದಿ ಮಾಡದೇ ಇದ್ದಲ್ಲಿ ಹೋರಾಟದ ತೀವ್ರತೆ ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.